ಡ್ರೋನ್ ಪ್ರತಾಪ್ ಹಿಂದಿನ ಒಂದೊಂದೇ ಕರಾಳ ಮುಖ ಬಯಲಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಎವ್ರಿ ಸಿಂಗಲ್ ಡೇ ಒಂದಲ್ಲ ಒಂದು ಸ್ಟೇಷನ್ ನಲ್ಲಿ ಆತನ ವಿರುದ್ಧ ಕಂಪ್ಲೇಂಟ್ಗಳು ವಿವಿಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗ್ತಾ ಇರೋದು ಗಮನಾರ್ಹ. ಈಗ ಕಂಪ್ಲೇಂಟ್ ಕೊಟ್ಟಿರೋದು ಡ್ರೋನ್ ನ ಆಪ್ತ ಸ್ನೇಹಿತ. ಅದರಲ್ಲೂ ನಿನ್ನನ್ನ ನಾನು 5 ಲಕ್ಷ ಕೊಟ್ರೆ ZP ಮೆಂಬರ್ ಮಾಡ್ತೀನಿ ಅಂತ ಕಲರ್ ಕಾಗೆ ಹಾರಿಸಿದ್ರ, ಡೀಲ್ ಮಾಡ್ಕೊಂಡ್ರ ಡ್ರೋನ್ ಪ್ರತಾಪ್ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಬನ್ನಿ ಆ ಸ್ಟೋರಿ ನೋಡ್ಕೊಂಡು ಬರೋಣ. ಡ್ರೋನ್ ಪ್ರತಾಪ್ಗೆ ಮತ್ತೊಂದು ಸಂಕಷ್ಟ. ಟಿಕೆಟ್ ಕೊಡಿಸೋದಾಗಿ ಡ್ರೋನ್ ಉಂಡೇನಾಮ. ಮಾಜಿ ಸಿಎಂ ಹೆಸರೇಳಿಕೊಂಡು ವಂಚಿಸಿದ್ರ? ಬಿಗ್ ಬಾಸ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ವಂಚನೆಯ ಪುರಾಣ ಬಗೆದಷ್ಟು ಬಯಲಾಗ್ತಾ ಇದೆ. ಡ್ರೋನ್ ಪ್ರತಾಪ ಬಿಗ್ ಬಾಸ್ ಮುಗಿಸಿ ಹೊರಗಡೆಗೆ ಬರ್ತಾ ಇದ್ದಂತೆ ಪ್ರತಾಪ್ ವಿರುದ್ಧ ಸಾಲು ವಂಚನೆಯ ಪ್ರಕರಣಗಳು ದಾಖಲಾಗ್ತಿವೆ. ನಗರದ ಹಲವು ಠಾಣೆಗಳಲ್ಲಿ ವಂಚನೆಯ ಪ್ರಕರಣಗಳು ದಾಖಲಾಗಿದೆ. ಮೊನ್ನೆಯಷ್ಟೇ ಡ್ರೋನ್ ಕ್ಯಾಮೆರಾ ಹೆಸರಿನಲ್ಲಿ ಹಣ ಪಡೆದು ರೈತರಿಗೆ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಿ ಡ್ರೋನ್ ಪ್ರತಾಪ್ ವಿರುದ್ಧ RR ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಯಾಗ್ ಹಾಗೂ ಪರಮೇಶ್ ಎಂಬುವರು ದೂರನ್ನ ನೀಡಿದ್ರು. ಇದೀಗ JDS ಟಿಕೆಟ್ ಕೊಡಿಸೋದಾಗಿ 2 ಲಕ್ಷ ಹಣ ಪಡೆದು ವಂಚನೆ ಮಾಡಿದ್ದಾರೆ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಡ್ರೋನ್ ಪ್ರತಾಪ್ ಸ್ನೇಹಿತ ಚಂದನ್ ದೂರು ಕೊಟ್ಟಿದ್ದಾರೆ. ಮಳವಳ್ಳಿ ತಾಲೂಕು ಆಮೇಲೆ ತಳಗವಾದಿ ಕ್ಷೇತ್ರದಿಂದ ಕೊಡಿಸ್ತೀನಿ ಅಂತ ಹೇಳಿದ್ರು ಸರ್. ಆ ಭಾಗದಿಂದ ZP ಟಿಕೆಟ್ ಕೊಡಿಸ್ತೀನಿ ಸಲ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ನಾನು ಬೇರೆ ಎಲ್ಲ ಪ್ರಸ್ತಾವ ಮಾತಾಡಿದೆ. ಅಂದರೆ ಸ್ಥಳೀಕ ನಮ್ಮ ಈಗ ಅಂದಾನಿ ಸಾಹೇಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡೋದ್ರ ಬಗ್ಗೆ ಇನ್ನೊಂದು ಮಾತಾಡಿದಾಗ ಅವರು ನೀನು ಅದ್ಯಾವುದು ತಲೆ ಕೆಡಿಸ್ಕೊಬೇಡ, ನಾನು ಡೈರೆಕ್ಟಾಗಿ ಇವ್ರ ಹತ್ರನೇ ಕುಮಾರಣ್ಣ ಹತ್ರ ಮಾತಾಡಿಸಿ ನಿನಗೆ ಕ್ಲಿಯರ್ ಕಟ್ಟಾಗಿ ನಾನು ಇದು ಮಾಡ್ಕೊಡ್ತೀನಿ. 5 ಲಕ್ಷಕ್ಕೆ ಮಾತಾಡ್ಕೊಂಡಿದ್ವಿ. 2 ಲಕ್ಷ ರೂಪಾಯಿ ನಾನು ಕ್ಯಾಶ್ ಕೊಟ್ಟಿದ್ದೆ ನಮ್ಮ ಮನೇಲೇನೆ. 3 ಲಕ್ಷ ರೂಪಾಯಿ ಕೊಟ್ಟಿರಲಿಲ್ಲ. ಬಟ್ ಅದೇ ಹತ್ತತ್ರ ಆದಾಗ ನೋಡಿಕೊಂಡು ಎಲ್ಲ ವ್ಯವಸ್ಥೆ ನೋಡ್ಕೊಂಡು ಹೋಗೋಣ ಅಂತ ನಾನು ಆ ಮನಸ್ಥಿತಿಲಿ ಇದ್ದೆ. ನಿರಾಕರಣೆ ಇವಾಗಲೂ ಮಾಡಿಲ್ಲ, ಬಟ್ ಈಸ್ ನಾಟ್ ರೆಸ್ಪಾಂಡಿಂಗ್ ಫಾರ್ ದಟ್. ನಾನು ಕಮಿಷನರ್ ಸರ್ಗೆ ದೂರು ಕೊಟ್ಟಿದ್ದೀನಿ, ಇದೇ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ನನಗೆ ವಂಚನೆ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದೀನಿ ಸರ್. ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಟಿಕೆಟ್ ಕೊಡಿಸೋದಾಗಿ ಚಂದನ್ ಹಾಗೂ ಡ್ರೋನ್ ಪ್ರತಾಪ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವೊಂದನ್ನ ದೂರುದಾರ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಮಾಜಿ ಮುಖ್ಯಮಂತ್ರಿ HDK ಅವರ ಬಿಡದಿ ತೋಟದ ವಿಚಾರ, ಉಪಮುಖ್ಯಮಂತ್ರಿ DK ಶಿವಕುಮಾರ್, JDS ಮುಖಂಡ ಅನ್ನದಾನಿ ಹೆಸರು ಪ್ರಸ್ತಾಪಿಸಿ ಡ್ರೋನ್ ಪ್ರತಾಪ್ ಮಾತನಾಡಿದ್ದಾರೆ. ಬ್ರ್ಯಾಂಡ್ ಮಾಡ್ತಾ ಇದ್ದೀನಿ, ಈಗ ನನ್ನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿಯಲ್ ಆಯ್ತಲ್ಲ. ಬಿಜೆಪಿ ಅವ್ರು ಮಾಡಿದ್ರು, ಬಂದ್ಬಿಡಿ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು. ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ, ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ. ಅವಾಗ ತುಂಬಾ ಹೈ ಲೆವೆಲ್ ಇದ್ರಿ ನೀವು. ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ, ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ. ಸುಮ್ಮನೆ ಅದು ಒಳ್ಳೇದು, ಸುಮ್ಮನೆ ಅದ್ ನೀವು ಮಾಡ್ತಾ ಇರೋದು ಒಳ್ಳೇದಲ್ರಿ ಸರ್ ಅಷ್ಟೇ. ಏನ್ ಮಾಡೋಣ ಗೊತ್ತಾ, ಒಂದ್ಸಲ ತೋಟದ ಮನೆಗೆ ನೀನು ಬಾ. ಸರಿ ಸರ್, ಆಯ್ತಾ? ಒಳ್ಳೆ ವ್ಯಕ್ತಿ ಪಾಪ, ಬೈಬೋದು, ಕೆಟ್ಟ ಪದ ಯೂಸ್ ಮಾಡ್ಬೋದು, ಬಟ್ DK ಶಿವಕುಮಾರ್ ತರ ಪೇಪರ್ ಎಸೆದು ಪೇಪರ್ ಹಾಕೋದು, ಬಡವ್ರು ಕೊಟ್ಟೋದು, ಇದನ್ನೆಲ್ಲ ಮಾಡಲ್ಲ. ಯಾರೇ ಹೋದ್ರು ದುಡ್ಡು ಕೊಡ್ತಾರೆ. ಅದ್ರ ದುಡ್ಡು ಇಸ್ಕೊಳಕಂತಲ್ಲ, ಬಟ್ ಕೇಳು ಹಿಂಗ್ ಟಿಕೆಟ್ ಬೇಕು ಸರ್, ಆಯ್ತಾ? ಅವ್ರದೊಬ್ರದೇ ಇಲ್ಲಿ, ಅವ್ರೊಬ್ರು ಹೇಳಿದ್ರೆ ಸಾಕು. ಅದ್ನ ನಾನು ಹೇಳ್ತಾ ಇರೋದು, ಅಂದಾನಿದೇನೂ ಇಲ್ಲ. ಸದ್ಯ ಚಂದನ್ ಕುಮಾರ್ ಗೌಡ ಕೊಟ್ಟಿರೋ ದೂರನ್ನ ಸ್ವೀಕರಿಸಿರೋ ಪೊಲೀಸರು ವಂಚನೆಯ ಪ್ರಕರಣದ ಗ್ರಾವಿಟಿ ಪರಿಶೀಲನೆಯನ್ನ ಮಾಡಿ FIR ಮಾಡೋದಾಗಿ ಹೇಳಿದ್ದಾರೆ. ನಾಗೇಶ್ ಗಂಗೇನಹಳ್ಳಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.